ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎನ್ ಚಾನಲ್ JFET ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ಕಂಟೆಂಟ್ಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಇಯರ್ ಇಂದ ಫೋರ್ತ್ ಇಯರ್ ವರೆಗೂ ಎಲ್ಲ ಪ್ರತಿಯೊಂದು ಸಬ್ಜೆಕ್ಟಿನ ಪ್ಲೇ ಲಿಸ್ಟ್ಗಳು ನಿಮಗೆ ಸಿಗುತ್ತೆ. ಸೊ JFET ನ ಕನ್ಸಿಡರ್ ಮಾಡ್ತಾ ಇದ್ರೆ ನಮಗೆ ಎರಡು ತರ JFET ಬರುತ್ತೆ. ಸೊ ಮೊದಲನೇದು ಯಾವುದು? ಎನ್ ಚಾನಲ್ JFET. ಮೊದಲನೇದು ಎನ್ ಚಾನಲ್ JFET. ನಾವು ಇವಾಗ ಡಿಸ್ಕಸ್ ಮಾಡೋದು ಕೂಡ ಎನ್ ಚಾನಲ್ JFET. ನೆಕ್ಸ್ಟ್ ಇನ್ನೊಂದು ಯಾವುದು? ಪಿ ಚಾನಲ್ JFET. ಸೊ ಇವಾಗ ಎನ್ ಚಾನಲ್ಗೂ ಪಿ ಚಾನಲ್ಗೂ ಏನು ಡಿಫರೆನ್ಸ್ ಅಂತ ಅಂದ್ರೆ ನೋಡಿ, ಎನ್ ಚಾನಲ್ JFET ಇಲ್ಲಿ ಎರಡು ಪಿ ಚಾನಲ್ಗಳ ಮಧ್ಯೆ ಎನ್ ಅನ್ನ ಪ್ಲೇಸ್ ಮಾಡಿದೀವಿ. ಸೊ ಯಾವ್ದು ಯೂಸ್ ಮಾಡಿರೋದು? PNP ಟ್ರಾನ್ಸಿಸ್ಟರ್ ನ ಯೂಸ್ ಮಾಡಿರ್ತೀವಿ. ಇಲ್ಲಿ JFET ಇಲ್ಲಿ PNP ಮಧ್ಯದಲ್ಲಿ ಎನ್ ಇದ್ರೆ ಎನ್ ಚಾನಲ್ JFET. ಅದೇ ರೀತಿ ಏನಾದ್ರೂ ನಾವು NPN ಮಧ್ಯದಲ್ಲಿ ಪಿ ಇದ್ರೆ ಏನಂತ ಕರಿತೀವಿ? ಅದನ್ನ ಪಿ ಚಾನಲ್ JFET. ಸೊ ಎಲ್ಲರಿಗೂ ಕೂಡ ಎಕ್ಸಾಮ್ಗಳಲ್ಲಿ ಏನ್ ಮಾಡ್ತಾರೆ, ಯಾವುದೇ ಯೂನಿವರ್ಸಿಟಿ ಆಗಿದೆ, ಎಕ್ಸಾಮ್ಗಳಲ್ಲಿ ಈ ಎನ್ ಚಾನಲ್ JFET ಇದು ಪ್ರಾಬ್ಲಮ್ ಥಿಯರಿ ಬಗ್ಗೆ ಕೇಳ್ತಾರೆ. ಸೊ ನಾನು ಏನು ಇಲ್ಲಿ ಬರ್ದಿದ್ದೀನಿ ಮತ್ತೆ ನಾನು ಏನು ಇನ್ನೂ ಒಂಚೂರು ಎಕ್ಸ್ಟ್ರಾ ಪಾಯಿಂಟ್ಸ್ ಕೂಡ ಬರೀತೀನಿ ಎಕ್ಸ್ಪ್ಲೈನ್ ಮಾಡ್ತಾ ಅವನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನೋಡಿ ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಏನು? 3 ಟರ್ಮಿನಲ್ ಡಿವೈಸ್ JFET ಅಂದ್ರೆ ಎನ್ ಚಾನಲ್ JFET ಇಸ್ ಎ 3 ಟರ್ಮಿನಲ್ ಡಿವೈಸ್. ಪಿ ಚಾನಲ್ ಕೂಡ ಅಷ್ಟೇ, ಎನ್ ಚಾನಲ್ ರೆಫರೆನ್ಸ್ ಅಲ್ಲಿ ಮಾಡ್ತಿರೋದ್ರಿಂದ ನೋಡ್ತಾ ಹೋಗೋಣ. ಈಗ 3 ಟರ್ಮಿನಲ್ ಡಿವೈಸ್ ನೋಡಿ, 1 2 3 3 ಟರ್ಮಿನಲ್. ಅದಕ್ಕೆ ನೇಮ್ ಮಾಡ್ಕೊಳ್ಳೋಣ DGS. ಸೊ ಡಿ ಅಂತ ಅಂದ್ರೇನು? ಡ್ರೈನ್. ನೆಕ್ಸ್ಟ್ ಎರಡನೇದು G ಅಂತ ಅಂದ್ರೇನು? ಗೇಟ್. S ಅಂತ ಅಂದ್ರೇನು? ಸೋರ್ಸ್. ಈಗ 3 ಟರ್ಮಿನಲ್ ಡಿವೈಸ್ ಯಾವ್ಯಾವು? ಗೇಟ್, ಸೋರ್ಸ್ ಮತ್ತೆ ಡ್ರೈನ್. ಮೊದಲನೇ ಪಾಯಿಂಟ್ ಆಯ್ತು. ನೆಕ್ಸ್ಟ್ JFET, ಎನ್ ಚಾನಲ್ JFET is a 2 PN junction. ಸೊ ಏನಾಗ್ತಾ ಇದೆ? 2 PN junction. ಸೊ PN ಅಂತ ಅಂದ್ರೇನು? P ಅಂತ ಅಂದ್ರೆ P ಅಂತ ಅಂದ್ರೆ P ಟೈಪ್ ಸೆಮಿಕಂಡಕ್ಟರ್ಸ್, N ಅಂತ ಅಂದ್ರೆ N ಟೈಪ್ ಸೆಮಿಕಂಡಕ್ಟರ್ಸ್. ನಾವು ಎರಡು ಸೆಮಿಕಂಡಕ್ಟರ್ ಮೆಟೀರಿಯಲ್ಗಳನ್ನ ಜಾಯಿನ್ ಮಾಡಿದ್ರೆ ಮಾತ್ರ ನಾವು ಈ ರೀತಿ ಯೂಸ್ ಮಾಡ್ತಾ ಹೋಗ್ಬೋದು. ಟ್ರಾನ್ಸಿಸ್ಟರ್ಗಳಲ್ಲಿ, ಆಂಪ್ಲಿಫೈಯರ್ಸ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಏನ್ ಮಾಡ್ತೀವಿ? PN ಜಂಕ್ಷನ್ ನೋಡಿ, ಇಲ್ಲೊಂದು PN ಜಂಕ್ಷನ್ ಇದೆ ಇದು, ಮತ್ತೆ ಇದು EN ಸೇರಿಸಿದ್ರೆ ಇನ್ನೊಂದು PN ಜಂಕ್ಷನ್. ಸೊ ಜಂಕ್ಷನ್ ಅಂದ್ರೆ ಏನು? ಎರಡು ಕೂಡ ಸೇರುವಂತದ್ದು. 1 PN ಜಂಕ್ಷನ್, 2 PN ಜಂಕ್ಷನ್. ಸೊ 2 PN ಜಂಕ್ಷನ್ ಇರುತ್ತೆ. ಸೊ ಎಷ್ಟು ನಂಬರ್ ಆಫ್ PN ಜಂಕ್ಷನ್ ಇರ್ತವೆ ಅಷ್ಟೇ ನಂಬರ್ ಆಫ್ ಡಿಪ್ಲೀಷನ್ ರೀಜನ್ ಗಳು ಇರ್ತವೆ. ಸೊ ಡಿಪ್ಲೀಷನ್ ರೀಜನ್ ಗಳಿರುತ್ತೆ, ಒಂದ್ ಸ್ವಲ್ಪ ಈ ಕಡೆ PL ಇರುತ್ತೆ, ಒಂದ್ ಸ್ವಲ್ಪ N ಸೈಡ್ ಇಂದು, ಒಂದ್ ಸ್ವಲ್ಪ P ಸೈಡ್ ಇಂದು, ಒಂದ್ ಸ್ವಲ್ಪ N ಸೈಡ್ ಇಂದು ಸೇರಿಸಿದ್ರೆ ನಾವೇನಂತ ಕರಿತೀವಿ? ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ಆ ಡಿಪ್ಲೀಷನ್ ರೀಜನ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರ್ಬೋದು, ಹೋಲ್ಸ್ ಇರ್ಬೋದು, ಅವುಗಳು ಮೂಮೆಂಟಮ್ ಆಗಲ್ಲ. ಅವು ಏನಾಗಿರ್ತವೆ? ಅದೇ ಸ್ಟಾಗ್ನೆಂಟ್ ಪೊಸಿಷನ್ ಅಲ್ಲಿ ಇರ್ತವೆ. ಈಗ ಇಷ್ಟು ಬರೀರಿ, 2 PN ಜಂಕ್ಷನ್ ಇದಾವೆ ಅಂತ ಅಂದ್ರೆ ಏನಾಗಿರುತ್ತೆ? 2 ಡಿಪ್ಲೀಷನ್ ರೀಜನ್, 2 ಡಿಪ್ಲೀಷನ್ ರೀಜನ್ ಗಳು ಇರ್ತವೆ. ಎಷ್ಟು ನಂಬರ್ ಆಫ್ PN ಜಂಕ್ಷನ್ ಇರ್ತವೆ ಅಷ್ಟೇ ನಂಬರ್ ಆಫ್ ಡಿಪ್ಲೀಷನ್ ರೀಜನ್ ಇರ್ತವೆ. ಈಗ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ ಇನ್ ಎನ್ ಚಾನಲ್ ಪ್ರೊಡ್ಯೂಸ್ ದ ಕರೆಂಟ್ ID. ಸೊ ಈ ಎನ್ ಚಾನಲ್ ಅಲ್ಲಿ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಗಳು ಮೂಮೆಂಟಮ್ ಆಗ್ತಾ ಹೋಗುತ್ತೆ. ಏನು? ಫ್ರೀ ಮೂಮೆಂಟಮ್, ಹೆಂಗ್ ಬೇಕಂಗೆ ಮೂಮೆಂಟಮ್ ಆಗ್ತಾ ಇರುತ್ತೆ. ಈ ಎಲೆಕ್ಟ್ರಾನ್ಸ್ ಗಳು ಮೂವ್ ಆಗ್ತಾ ಇರೋದ್ರಿಂದ ಡ್ರೈನ್ ಇರುತ್ತಲ್ಲ, ಆ ಡ್ರೈನ್ ಏನ್ ಮಾಡುತ್ತೆ? ಒಂದು ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಏನಂತ ಕರಿತೀವಿ? ID. ಸೊ ಡ್ರೈನ್ ಕರೆಂಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಎಲ್ಲಿ? ಈ ಎನ್ ಚಾನಲ್ ಅಲ್ಲಿರುವಂತಹ ಎಲೆಕ್ಟ್ರಾನ್ಸ್ ಗಳು ಮೂವ್ ಆಗ್ತಿರುವ ಕಾರಣ ಡ್ರೈನ್ ಏನ್ ಮಾಡುತ್ತೆ? ಡ್ರೈನ್ ಕರೆಂಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇಫ್ P ರೀಜನ್ ಇನ್ಕ್ರೀಸ್ ಅಂದ್ರೆ ಡಿಪ್ಲೀಷನ್ ರೀಜನ್ ನೋಡಿ, P ರೀಜನ್ ಏನಾಯ್ತು? ಇನ್ಕ್ರೀಸ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ಇನ್ನೊಂಚೂರು ದೊಡ್ಡದಾಯ್ತು. ಈ P ರೀಜನ್ ಕೂಡ ಇನ್ನೊಂಚೂರು ದೊಡ್ಡದಾಯ್ತು. ಏನಾಯ್ತು? N ರೀಜನ್ ಕಡಿಮೆ ಆಯ್ತು. ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ ಗಳು ಮೂವ್ ಆಗ್ತಾ ಇದ್ವಲ್ಲ, ಅವುಗಳು ಮೂವ್ ಆಗೋದಕ್ಕೆ ಜಾಗ ಏನಾಯ್ತು? ಕಡಿಮೆ ಆಯ್ತು. ಸೊ ದೇ ಕಾಸ್ ದ ರಿಡಕ್ಷನ್ ಇನ್ ದ ಫ್ರೀ ಎಲೆಕ್ಟ್ರಾನ್ ಮೂವ್ಮೆಂಟ್. ಎನ್ ಏನಿದೆ, N ಕೂಡ ಚಿಕ್ಕದಾಗ್ತಾ ಇರೋದ್ರಿಂದ N ರೀಜನ್, ಅವಾಗ ಏನಾಗುತ್ತೆ? ಫ್ರೀ ಎಲೆಕ್ಟ್ರಾನ್ಸ್ ಗಳು ಕೂಡ ಮೂವ್ ಆಗೋದು ಕಷ್ಟ ಆಗುತ್ತೆ. ಯಾಕೆ? ಕಡಿಮೆ ಸ್ಪೇಸ್ ಆಯ್ತು. ಸೊ ಕಡಿಮೆ ಸ್ಪೇಸ್ ಆಗಿದ್ರಿಂದ ಎಲೆಕ್ಟ್ರಾನ್ಸ್ ಗಳು ಕಡಿಮೆ ಮೂಮೆಂಟಮ್ ಆದ್ರೆ ಕರೆಂಟ್ ಕೂಡ ಏನಾಗುತ್ತೆ? ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ. ಸೊ ಡಿಕ್ರೀಸ್ ಇನ್ ದ ಕರೆಂಟ್ ID ಅಂದ್ರೆ ಏನು? ಕರೆಂಟ್, ಡ್ರೈನ್ ಕರೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಡ್ರೈನ್ ಕರೆಂಟ್ ಕಡಿಮೆ ಆಗೋದನ್ನ ನಾನು ಸ್ಟಾಪ್ ಮಾಡಬೇಕು. ಯಾಕೆ? ನನಗೆ ಎಷ್ಟು ಕರೆಂಟ್ ಬೇಕು ಅದು ನನಗೆ ಬೇಕೇ ಬೇಕು. ಸೊ
ಸೊ ನಾನೇನ್ ಮಾಡಬೇಕು, ಆಪ್ಟಿಮೈಸ್ ಮಾಡ್ತಾ ಹೋಗ್ಬೇಕು. ಸೊ ಏನ್ ಮಾಡ್ತೀನಿ, when the drain and the source are connected to the external potential difference, when the drain D and the source S is connected to, ಅಂದ್ರೆ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ನಾನು ಅದಕ್ಕೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗ್ತಾ ಹೋಗ್ತವೆ. ಯಾಕೆ ನೋಡಿ, ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ನ ನಾವು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈ ಪಿ ರೀಜನ್ ಕಡಿಮೆ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಈ ಪಿ ರೀಜನ್ಗಳು ಕಡಿಮೆ ಆಗ್ತಾ ಹೋಗುತ್ತೆ, ಪಿ ರೀಜನ್ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಪೊಟೆನ್ಷಿಯಲ್ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ನಾವು ಕನೆಕ್ಟ್ ಮಾಡಿರೋದ್ರಿಂದ ಎನ್ ಚಾನಲ್ ಅಂದ್ರೆ ಎನ್ನಿನ ರೀಜನ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಯ್ತು, ಪಿ ರೀಜನ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಯ್ತು. ಸೊ ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಗಳ ಫ್ಲೋ ಜಾಸ್ತಿ ಆಗುತ್ತಲ್ವಾ ಇಲ್ಲಿ ಎನ್ ರೀಜನ್ ಅಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ, ಕರೆಂಟ್ ಐಡಿ ಡ್ರೈನ್ ಕರೆಂಟ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಅಂತಂದ್ರೇನು, ಮೂಮೆಂಟ್. ಎಲೆಕ್ಟ್ರಾನ್ ಮೂಮೆಂಟ್ ಜಾಸ್ತಿ ಆದಾಗ ಕರೆಂಟ್ ಕೂಡ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನೆಕ್ಸ್ಟ್, ವಿ ಯೂಸ್ ದ ಗೇಟ್ ಟು ಮಾಡರೇಟ್ ದ ಡಿಕ್ರೀಸ್ ಇನ್ ದ ಎನ್ ರೀಜನ್. ಸೊ ಇವಾಗ ಏನಾಯ್ತು, ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಒಂದೊಂದ್ಸಲಿ ಅಪ್ಲೈ ಮಾಡ್ತೀವಿ, ಅದರ ಬದಲು ಏನ್ ಮಾಡ್ತೀವಿ, ಈ ಗೇಟ್ ಜಿ ಇದೆಯಲ್ಲ, ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಈ ಎನ್ ಚಾನಲ್ ಯಾವ ಸೈಜ್ ಅಲ್ಲಿ ಇರಬೇಕು, ಪಿ ಸೈಜ್ ಏನಾದ್ರು ಒಂಚೂರು ದೊಡ್ಡದಾಗ್ಬೇಕಾ ಅಥವಾ ಎನ್ ಸೈಜ್ ದೊಡ್ಡದಾಗ್ಬೇಕಾ, ಆ ರೀತಿ ನಾವು ಆಪ್ಟಿಮೈಸ್ ಮಾಡ್ತಾ ಹೋಗ್ತೀವಿ. ನೋಡಿ, ಕಂಟ್ರೋಲ್ ದ ಡಿಪ್ಲೀಷನ್ ರೀಜನ್ ವಿತ್ ಅಂಡ್ ದ ಎಲೆಕ್ಟ್ರಾನ್ ಫ್ಲೋ. ಎಲೆಕ್ಟ್ರಾನ್ ಫ್ಲೋ ನೋಡಿ, ಡಿಪ್ಲೀಷನ್ ರೀಜನ್ ನೀನು ಕಂಟ್ರೋಲ್ ಮಾಡಿದ್ರೆ ಎಲೆಕ್ಟ್ರಾನ್ ಫ್ಲೋ ಕೂಡ ನಿನಗೆ ಹೇಗ್ ಬೇಕಾಗಿ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. VGS ಅಂತಂದ್ರೇನು, ಪೊಟೆನ್ಷಿಯಲ್ VGS, ಇಲ್ಲಿರುವಂತಹ VGS ವೋಲ್ಟೇಜ್, ಪೊಟೆನ್ಷಿಯಲ್ ಡಿಫರೆನ್ಸ್ ನ ಯಾವ್ದ್ರಲ್ಲಿ ಮೆಷರ್ ಮಾಡೋದು, ವೋಲ್ಟೇಜ್ ಅಲ್ಲಿ. ಸೊ ವೋಲ್ಟೇಜ್ ಅಕ್ರಾಸ್ ಗೇಟ್ ಜಿ ಅಂಡ್ ಸೋರ್ಸ್ VGS, ಮತ್ತೆ ಔಟ್ಪುಟ್ ಕರೆಂಟ್ ಯಾವುದು, ID ಡಿಪ್ಲೀಷನ್ ಕರೆಂಟ್. ಸೊ ಇವನ್ನೇ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ಸೊ ಇವನ್ನ ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. PNP ಜಂಕ್ಷನ್ ಅನ್ನ ಕಂಟ್ರೋಲ್ ಮಾಡಿ JFET ನ ನಮಗೆ ಹೇಗ್ ಬೇಕಾಗೆ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನೋಡಿ, VCD ಅಂತಂದ್ರೇನು ನೋಡಿ, ಇದನ್ನ ವೋಲ್ಟೇಜ್ ಮತ್ತೆ ಕರೆಂಟ್ ಇಂದ ಏನ್ ಮಾಡ್ತಾ ಇದ್ದೀನಿ, ಇದು ಅಷ್ಟನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸೊ ರೀಜನ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಾಯ್ತು, ಮೇಜರ್ ಆಗಿ ಕಂಟ್ರೋಲ್ ಮಾಡ್ತಿರೋದು ಯಾವುದು, VGS ಅಂದ್ರೆ ವೋಲ್ಟೇಜ್ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಏನಾಯ್ತು, JFET ಗಳನ್ನ ನಾವು ವೋಲ್ಟೇಜ್ ಕಂಟ್ರೋಲ್ ಡಿವೈಸ್ ಅಂತ ಕರಿಬಹುದು. ವೋಲ್ಟೇಜ್ ಕಂಟ್ರೋಲ್ ಡಿವೈಸ್. ಸೊ ಈ ಡಿವೈಸ್ ನ ಮೇಜರ್ ಆಗಿ ಯಾರು ಕಂಟ್ರೋಲ್ ಮಾಡುತ್ತೆ, ವೋಲ್ಟೇಜ್ ಮೆಜಾರಿಟಿ ಆಗಿರೋದ್ರಿಂದ ಸೊ JFET ಕೂಡ ವೋಲ್ಟೇಜ್ ಕಂಟ್ರೋಲ್ ಡಿವೈಸ್ ಅಂತ ಕರಿಬಹುದು. ಸೊ ಇವಾಗ ಒಂದು ಸಿಂಪಲ್ ಡೆಮಾನ್ಸ್ಟ್ರೇಷನ್ ಅಲ್ಲಿ ಈ JFET, ಎನ್ ಚಾನಲ್ JFET ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದು ಓವರ್ ಹೆಡ್ ಟ್ಯಾಂಕ್ ಅಂತ ಅನ್ಕೊಳ್ಳಿ. ಓವರ್ ಹೆಡ್ ಟ್ಯಾಂಕ್ ಅಂದ್ರೆ ನಿಮ್ಮ ಮನೆ ಮೇಲ್ಗಡೆ ಇರುವಂತಹ ಟ್ಯಾಂಕ್, ಅಲ್ಲಿಂದ ನೀರು ಬರುತ್ತೆ. ಸೊ ಇದು ನೆಲ್ಲಿ. ಸೊ ನೆಲ್ಲಿ ಏನು, ನೆಲ್ಲಿನ ನಾನು ಗೇಟ್ ಅಂತ ಕನ್ಸಿಡರ್ ಮಾಡ್ತೀನಿ, ಗೇಟ್. ಸೊ ಎಷ್ಟು ಬೇಕು ಅಷ್ಟು ಮಾತ್ರ ನೀರನ್ನ ಬಿಟ್ಕೊಂತೀರಲ್ವಾ, ಅದೇ ರೀತಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು ನನಗೆ, ಈ ಎನ್ನಿನ ಸೈಜ್ ಏನಿರಬೇಕು, ಪಿ ನ ಸೈಜ್ ಏನಿರಬೇಕು ಅಂತ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ವೋಲ್ಟೇಜ್ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಗೇಟ್ ಅಪ್ಲೈ ಮಾಡ್ತಾ ಹೋಗುತ್ತೆ. ಈ ಸಿಂಕ್ ಅನ್ನ ಏನಂತ ಕರಿಬಹುದು, ಸಿಂಕ್ ಅಥವಾ ಸೋರ್ಸ್ ಅಂತ ಕರಿಬಹುದು. ಸಿಂಕ್ ಅಥವಾ ಸೋರ್ಸ್, ನೀವು ಕೈ ತೊಳಿತೀರಲ್ಲ ಸಿಂಕ್, ಸೊ ಅದು ಸೋರ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಈಗ ಟ್ಯಾಂಕ್ ಇಂದ ನೀರು ಬರ್ತಾ ಇದೆ. ಸೊ ಅದು ಎಷ್ಟಾರ ನೀರು ಬರಲಿ, ಇಲ್ಲಿ ಏನು ನಿಮ್ಮ ಪೈಪಿನ ಸೈಜ್ ಇರುತ್ತೆ ಅದ್ರ ಮೇಲೆ ನಾವು ಗೇಟ್ ಅನ್ನ ಓಪನ್ ಮಾಡಕ್ಕಾಗದು. ಸೊ ಅದನ್ನ ಏನಂತ ಕರೆಯೋಣ, ಡ್ರೈನ್ ಅಂತ ಕರೆಯೋಣ. ಏನಂತ ಕರೆಯೋಣ, ಡ್ರೈನ್ ಆಯ್ತು. ಗೇಟ್ ನ ಮುಖಾಂತರ ಓಪನ್ ಮಾಡ್ತೀರಾ, ನೀರು ಬಿಡುತ್ತೆ ಸಿಂಕಿಗೆ, ಅದನ್ನ ಸೋರ್ಸ್ ಅಂತ ಕರಿಬಹುದು. ಸೊ ಅದೇ ರೀತಿ ಎಷ್ಟು ಬೇಕು ಅಷ್ಟು ವೋಲ್ಟೇಜ್ ಅನ್ನ ಮಾತ್ರ ಗೇಟು ಬಿಡ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಎನ್ ಮತ್ತೆ ಪಿ ಗಳ ಸೈಜ್ ಡಿಫ್ರೆನ್ಶಿಯೇಟ್ ಆಗ್ಬಿಟ್ಟು ಎಷ್ಟು ನಮಗೆ ಔಟ್ಪುಟ್ ಬೇಕಾಗಿರುತ್ತೆ ಅದರ ಮೇಲೆ ನಮ್ಮ ಸೈಜ್ ಆಫ್ ದಿ ಎನ್ ಡಿಸೈಡ್ ಆಗುತ್ತೆ. ಎನ್ನಿನ ಸೈಜ್ ಡಿಸೈಡ್ ಆದ್ರೆ ಎಲೆಕ್ಟ್ರಾನ್ಸ್ ಗಳ ಫ್ಲೋ ಮೊಮೆಂಟಮ್ ಕೂಡ ಡಿಸೈಡ್ ಆಗುತ್ತೆ. ಅದೇ ಎಲೆಕ್ಟ್ರಾನ್ಸ್ ಗಳ ಫ್ಲೋ ಮೊಮೆಂಟಮ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅಂದ್ರೆ ಕರೆಂಟ್ ಕೂಡ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ JFET, ಎನ್ ಚಾನಲ್ JFET ಇಲ್ಲಿ ಇಷ್ಟು ಥಿಯರಿನ ನೀವು ಬರೆದ್ರೆ ಸಾಕು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.